ಇಲ್ಲಿರೋ ಐಟಮ್ ಪ್ರತಿಯೊಂದು ಸಹ ಮನೆಗೆ ಬೇಕಾಗಿರೋಂಥದ್ದೇ. ಸೊ ವಿಡಿಯೋನ ಫುಲ್ ನೋಡಿ, ಪ್ರತಿಯೊಂದು ಮನೆಗೆ ಬೇಕಾಗಿರೋಂಥದ್ದೇ, ನಿಮಗೂ ಹೆಲ್ಪ್ ಆಗುತ್ತೆ. ಮಿಸ್ ಮಾಡ್ಕೋಬೇಡಿ. ಈ ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಈ ಬಾಕ್ಸ್ ಬೇಡ, ಸೊ ಇದು ಏನಪ್ಪ, ಇದು 2 in 1 ಇದು ಹಿಂಗ. ಸೊ ಈ ಐಟಮ್ ಏನಪ್ಪಾ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಕಿಚನ್ ಫೈಂಡ್ ಅಂತ ಹೇಳ್ತೀನಿ. 4 ವೆಬ್ಸೈಟ್ ಅಲ್ಲಿ ಹುಡುಕಿ ಆರ್ಡರ್ ಮಾಡಿರೋದು. ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಮನೆ ತವ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಏನಾಗಿರ್ಬೋದು ತುಂಬಾನೇ ಮೆಸ್ ಆಗಿರುತ್ತೆ, ಒಂದ್ರ ಮೇಲೆ ಒಂದು ಇರ್ತಾರೆ, ಬಿದ್ದೋಗುತ್ತೆ. ಸೊ ಇದೆಲ್ಲ ಒಳ್ಳೆ ಆರ್ಗನೈಸ್ ಆಗಿ ತುಂಬಾನೇ ಸಕ್ಕದಾಗಿ ಕ್ಲೀನ್ ಆಗಿ ಕಾಣ್ಬೇಕು ಕಿಚನ್ ಅಲ್ಲಿ ಅಂತ ಅಂದ್ರೆ ಈ ತರ ಒಂದು ಐಟಮ್ ಆರ್ಡರ್ ಮಾಡ್ಬೇಕು. ಈ ಐಟಮ್ ನನಗೆ ಸಿಕ್ಕಿರೋದು 730ಗೆ. ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ತೀನಿ. ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸೊ ನೀವು ನಾನು ಹಾಕೋ ವಿಡಿಯೋಗಳನ್ನ ನೋಡೋದ್ರಿಂದ ಏನ್ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ, ನಿಮಗೆ 4 ವೆಬ್ಸೈಟ್ಗಳನ್ನ ಹೋಗಿ ಹುಡುಕಿ ಯಾವ್ದು ಬೆಸ್ಟ್ ಅಪ್ಪ ಅಂತ ಹೇಳ್ಬಿಟ್ಟು ಚೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ರೆಡಿ ತಗೊಂಡಿರೋದೇ ಒನ್ ಆಫ್ ದ ಬೆಸ್ಟ್ ಐಟಮ್, ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ. ಸೊ ಈ ಐಟಮ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಕಿಚನ್ ಅಲ್ಲಿ ನಿಮ್ಮ ಕಿಚನ್ ಅಲ್ಲಿ ಪಾತ್ರೆಗಳು ತುಂಬಾ ಮೆಸ್ ಆಗಿತ್ತು ಅಂದ್ರೆ ಈ ಐಟಮ್ ನ ತರಿಸಿ ತುಂಬಾನೇ ಹೆಲ್ಪ್ ಆಗುತ್ತೆ. ಇಲ್ಲೊಂದು ಸ್ಮಾಲ್ ಬಾಕ್ಸ್ ಇದೆ. ಸೊ ಇದು ಓಪನ್ ಮಾಡ್ತಾ ಇದ್ದೀನಿ ಅಮೆಝಾನ್ದು. ಸೊ ಈ ಐಟಮ್ ಏನಪ್ಪಾ ಅಂತ ಅಂದ್ರೆ ರೀಯೂಸಬಲ್ ಸ್ಟಿಕ್ಕರ್. ಅಪ್ಸರಾ ವೈಟ್ ಪೆನ್ಸಿಲ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಕಾಣಲ್ಲ. ಓಕೆ, ಸೊ ಜೀರಾ ಅಂತ ಬರ್ದಿದ್ದೀನಿ ನಾನು ಮೇಲ್ಗಡೆ. ಓಕೆ, ಜೀರಾ ಅಂತ ಬರ್ದಿದ್ದೀನಿ. ಸೊ ಇದನ್ನ ಹಂಗೆ ಅಳಿಸ್ತೀನಿ, ಹೋಗುತ್ತೆ. ಚೂರು ನೀರಿಂಗ್ ಗುಡಿಸಿದ್ರೆ ಸೊ ಹೋಗುತ್ತೆ ಫುಲ್ಲು. ಸೊ ಚೆನ್ನಾಗಿದೆ. 200 ಸ್ಟಿಕ್ಕರ್ ಬರುತ್ತೆ. ಇದ್ರ ಪ್ರೈಸ್ ಏನಪ್ಪಾ ಅಂತ ಅಂದ್ರೆ 199. ಸೊ ಒಂದು ಸ್ಟಿಕ್ಕರ್ಗೆ ₹1 ಆದಂಗಾಯ್ತು ವಿತ್ ಪೆನ್ಸಿಲ್. ಸೊ ಚೆನ್ನಾಗಿದೆ, ವರ್ತ್ ಅಂತ ಅನ್ಕೋತೀನಿ. ಸ್ಟೀಲ್ ಡಬ್ಬಿ ಇಟ್ಟಿರ್ತೀರ, ಜಿರ್ಗೆ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಹಿಟ್ಟು ಆಗಿರ್ಬೋದು, ಅಥವಾ ಯಾವ್ದಾದ್ರು ರವೆ ಆಗಿರ್ಬೋದು, ಯಾವ್ದು ಅಂತ ಗೊತ್ತಿರಲ್ಲ. ಸೊ ಈ ತರ ಸ್ಟಿಕ್ಕರ್ ತಗೊಂಡು ಅಂಟಿಸೋದ್ರಿಂದ ಸೊ ಈಸಿಯಾಗಿ ಕೈ ಸಿಗುತ್ತೆ, ಗೊತ್ತಾಗುತ್ತೆ ಯಾವ ಡಬ್ಬಿ ಏನ್ ಇಟ್ಟಿದೀವಿ ಅಂತ. ಸೊ ಹುಡ್ಕ ತಾಪತ್ರೆ ಇರಲ್ಲ. ಸೊ ಇದು ವರ್ತ್ ಅಂತ ಹೇಳ್ತೀನಿ 199ಗೆ. ಸೊ ಈ ಅಮೆಝಾನ್ ಫೈಂಡ್. ಸೊ ಇದನ್ನು ಕೂಡ ನಾನು ಅಮೆಝಾನ್ ಕೊಡ್ತಿರೋದು. ಈ ಐಟಮ್ ಪ್ರೈಸ್ ಅರೌಂಡ್ 299 ಇದೆ. ಸೊ ವುಡ್ ಐಟಮ್. ಸೊ ಏನು ಅಂದ್ರೆ ಹಾಲ್ ಅಲ್ಲಿ ರಿಮೋಟ್ ಇಡಕ್ಕೆ ಅಥವಾ ಏನಾದ್ರು ಐಟಮ್ಸ್ ನ ಇಡಕ್ಕೆ ಯೂಸ್ ಮಾಡಬಹುದು. ಸೊ ಕಿಚನ್ ಯೂಸ್ ಮಾಡ್ತೀರಾ ಅಂದ್ರೆ ಆಯಿಲ್ ಕಂಟೈನರ್ಸ್ ನ ಇಡಕ್ಕೆ ಯೂಸ್ ಮಾಡಬಹುದು. ಗ್ಯಾಸ್ ಪಕ್ಕ ತುಂಬಾನೇ ಚೆನ್ನಾಗಿದೆ. ಸೊ ಆ ಕಡೆ ಈ ಕಡೆ ಏನ್ ಮಾಡಿದಾರೆ ಅಂದ್ರೆ ಮೆಟಲ್ ಇಂದ ಕೊಟ್ಟಿದ್ದಾರೆ ಇಟ್ಕೊಳ್ಳೋಕೆ, ಗ್ರಿಪ್ಪಿಗೆ. ಸೊ ಚೆನ್ನಾಗಿದೆ. ಒಂದು ಬಾಟಲ್ ಇಡ್ತೀರಾ ಅಂದ್ರೆ ಒಂದು 2, 3, 4 ಬಾಟಲ್ಸ್ ಇಡ್ಬೋದು. ಇಲ್ಲಾಂದ್ರೆ ಹಾಲ್ ಅಲ್ಲಿ ರಿಮೋಟ್ ಅಂತ ಐಟಮ್ಸ್ ಗಳನ್ನ ಇಡ್ಬೋದು. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಎಷ್ಟು ಡ್ಯೂರಬಿಲಿಟಿ ಇದೆ ಅಂತ. 299ಗೆ ಈ ಐಟಮ್ ವರ್ತ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ವರ್ತ್ ಇದೆ, ಸಖತ್ತಾಗಿದೆ. ಡ್ಯೂರಬಿಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ. ತಪ್ಪದೇ ಅದನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ 299ಗೆ ಖಂಡಿತ ವರ್ತ್ ಇದೆ. ಸೊ ಅದ್ರ ಜೊತೆಗೆ ನೀವು ಇದನ್ನ ಟ್ರೇ ತರನು ಯೂಸ್ ಮಾಡ್ಬೋದು, ಮನೆಗೆ ಬಂದಿರೋರಿಗೆ ಕಾಫಿ ಕೊಡಕ್ಕೆ. ಸೊ ಎಲ್ಲ ಆಲ್ ಇನ್ ಒನ್ ಆಗುತ್ತೆ ಇದು ಐಟಮು. ಚೆನ್ನಾಗಿದೆ. ವಾವ್, ಸಕ್ಕತ್ತಾಗಿದೆ ಮಾತ್ರ ಕ್ವಾಲಿಟಿ. ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ. ಬಟ್ ನಮಗೆ ತೆಗಿಯೋದು ಕಷ್ಟ ಆಗುತ್ತೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು 1 ಲೇಯರಿಗೆ ಬರುತ್ತೆ.
ಎಲ್ಲ ಐರನ್ ಒಳ್ಳೆ ಕ್ವಾಲಿಟಿ ಇದೆ ಮಾತ್ರ. ಸೊ ಇದು ಇನ್ನೊಂದು ಲೇಯರ್ ಬರುತ್ತೆ. ಸೊ ಓವನ್ ಬಂದು ಕೆಳಗಡೆ ಬಂದ್ಬಿಡುತ್ತೆ, ಅದ್ರ ಮೇಲೆ 2 ಲೇಯರ್. ಸೊ ನಾರ್ಮಲ್ ಆಗಿ 2 ಟೈರ್ 3 ಟೈರ್ ಆರ್ಗನೈಸರ್ ತರಿಸ್ತಾರೆ, ಅದಕ್ಕಿಂತ ಇದು ಬೆಟರ್ ಅಂತ ಹೇಳ್ತೀನಿ. ಯಾಕಂದ್ರೆ ಓವೆನ್ ಜೊತೆಗೆ ಅದ್ರ ಮೇಲೆ ಓವೆನ್ ಹೆಂಗೂ ಆಲ್ರೆಡಿ ನಮಗೆ ಸ್ಪೇಸ್ ನ ತಗೊಂಡ್ಬಿಟ್ಟಿರುತ್ತೆ, ಅದ್ರ ಮೇಲ್ಗಡೆ ನಾವು ಇಡೋದ್ರಿಂದ ಈಸಿಯಾಗಿ ನಾವು ಆರ್ಗನೈಸ್ ಮಾಡಬಹುದು. ಇದು ಮೋಸ್ಟ್ಲಿ ವುಡನ್ ಬೋರ್ಡ್ ಇದು. ಸೊ ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ ಇದು ಬಂದ್ಬಿಟ್ಟು ಓವೆನ್ ಮೇಲ್ಗಡೆ ಬರುತ್ತೆ. ಅದಾದ್ಮೇಲೆ ಇದೆರಡು ಕೊಟ್ಟಿದ್ದಾರೆ ಫಿಕ್ಸ್ ಮಾಡಕ್ಕೆ. ಸೊ ಇದು ಟಾಪ್ ಲೇಯರ್ ಬರುತ್ತೆ. ಸೊ ಯಾವುದು ಏನೋ ಡ್ಯಾಮೇಜ್ ಆಗಿಲ್ಲ, ಒಂಚೂರು ಸ್ಕ್ರಾಚ್ ಆಗಿರೋ ತರ ಇದೆ. ಸೊ ಇದು ಓಕೆ ಅಂತ ಹೇಳ್ತೀನಿ. ಇದಾದ್ಮೇಲೆ ಇದು ಸ್ಟ್ಯಾಂಡ್ ಹಿಂಗ್ ಬರುತ್ತೆ. ನಾನು 1900 ಪರ್ಚೇಸ್ ಮಾಡಿದ್ದು 3 ಟೈರ್. ಅದೇ 2 ಟೈರ್ 1700 ಇತ್ತು. ಎಕ್ಸ್ಟ್ರಾ ಒಂದು 200ಗೆ 3 ಟೈರ್ ಬರ್ತಾ ಇತ್ತು. ಸೊ ಅದಕ್ಕೆ ನಾನು 3 ಟೈರ್ ನ ಪರ್ಚೇಸ್ ಮಾಡಿದ್ದೀನಿ. ಸೊ ನಿಮ್ಮ ಜಾಗ ಇಲ್ಲ, ಓಕೆ, ಎಷ್ಟಿದೆ ಅಷ್ಟು 2 ಟೈರ್ ನೀವು ಪರ್ಚೇಸ್ ಮಾಡಿದ್ದು. ಸೊ ಇನ್ನು ಎಷ್ಟು ಜಾಗ ಇದೆ ನೋಡಿ, ಇಲ್ಲೊಂದಿಷ್ಟು ಜಾಗ ಉಳಿತು, ಇಷ್ಟು ಜಾಗ ಉಳಿತು. ಇಲ್ಲೇನಾರು ಇಡ್ಬೋದಾ, ಇಲ್ಲಿ ಇಷ್ಟು ಜಾಗ ಇದೆಯಾ, ಇಲ್ಲೇನಾರು ಇಡ್ಬೋದಾ, ಎಷ್ಟು ಜಾಗ ಯುಟಿಲೈಸೇಷನ್ ಆಗುತ್ತೆ. ಸಖತ್ತಾಗಿದೆ. ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪರ್ಚೇಸ್ ಮಾಡಿ, ತುಂಬಾನೇ ಸ್ಪೇಸ್ ಉಳಿಯುತ್ತೆ, ತುಂಬಾ ಸ್ಪೇಸ್ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಯಾವ್ದಾದ್ರು ಒಂದು ಐಟಮ್ಸ್ ಇದ್ರೆ ಕಿಚನ್ಗೆ ಅಥವಾ ಮನೆಗೆ ಯುಟಿಲೈಸ್ ಆಗಂತದ್ದು, ಅದನ್ನ ತಗೊಂಡ್ಬಂದು ನಾನು ನಿಮಗೆ ತೋರಿಸ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.